ಎತ್ತು ಕೈಯಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ಎಲ್ಲ ಮಾಡ್ತೀನಿ ಸರಿಮಾ ಕತ್ತಿ ಸರ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾಕಂದರೆ ನಾನು ಇವತ್ತಿನ ಫುಲ್ ವಿಡಿಯೋನ ನಾನು ವರ್ಕ್ ಮಾಡ್ತಿರೋಂಥ ಪ್ಲೇಸಲ್ಲಿ, ವಿಚ್ ಮೀನ್ಸ್ ನಮ್ಮ ಕಾಲೇಜಲ್ಲಿ ಮಾಡ್ತಿದ್ದೀನಿ. ಸೊ ಏನು ಮಾಡ್ತಿದ್ದೀವಿ ನಮ್ಮ ಕಾಲೇಜಲ್ಲಿ, ಏನಾದರೂ ಫಂಕ್ಷನ್ ಇದೆಯಾ, ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಓಕೆ, ಸೊ ನೀವು ಗೆಸ್ ಮಾಡೋದಕ್ಕೆ ಮುಂಚೆ ನಾನೇ ಹೇಳ್ತೀನಿ. ಸೊ ನಮ್ಮ ಕಾಲೇಜ್ನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಸೊ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ನಮಗೆ ಹೇಳಿದ್ದಾರೆ, ಸೊ ಇವತ್ತು ನಾನೇ ನನ್ನ ಕೈಯಾರೆ ನಿಮಗೆ ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ ಲಂಚ್ಗೆ ಬಡಿಸ್ತೀನಿ ಅಂದ್ಬಿಟ್ಟು. ಸೊ ಟುಡೇ ಆರ್ ಪ್ರಿನ್ಸಿಪಲ್ ಮ್ಯಾಮ್ ಈಸ್ ಗೋಯಿಂಗ್ ಟು ಕುಕ್ ಫಾರ್ ಅಸ್. ಏನು ಕುಕ್ ಮಾಡ್ತಾರೆ ಅಂದರೆ, ಚಿಕನ್ ಬಿರಿಯಾನಿ ಫಾರ್ ನಾನ್ ವೆಜಿಟೇರಿಯನ್ಸ್ ಆ್ಯಂಡ್ ಫಾರ್ ವೆಜಿಟೇರಿಯನ್ಸ್ ಸೋಯಾ ಬಿರಿಯಾನಿ ಮಾಡ್ತಿದ್ದಾರೆ, ಜೊತೆಗೆ ಸಮ್ ಸೈಡ್ಸ್ ಎಲ್ಲ ಮಾಡ್ತಿದ್ದಾರೆ ಅನಿಸುತ್ತೆ. ಆ್ಯಂಡ್ ಐ ಹರ್ಡ್ ಜೊತೆಗೆ ಪಾಯಸನೂ ಕೂಡ ಇರುತ್ತೆ ಅಂದ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಟುಡೇಸ್ ವಿಡಿಯೋ ಈಸ್ ಕಂಪ್ಲೀಟ್ಲಿ ಆನ್ ಅವರ್ ಕಾಲೇಜ್ ಆ್ಯಂಡ್ ಹೇಗಿರ್ತಾರೆ ನಮ್ಮ ಕೊಲೀಗ್ಸ್ ಎಲ್ಲ, ಯಾರ್ಯಾರಿದ್ದಾರೆ ನಮ್ಮ ಕೊಲೀಗ್ಸು, ಹಾಗೆಯೇ ಫುಡ್ ಹೇಗಿರುತ್ತೆ, ಹೇಗೆ ಪ್ರಿಪೇರ್ ಮಾಡ್ತಾರೆ, ಟೇಸ್ಟ್ ಎಲ್ಲ ಹೇಗಿರುತ್ತೆ ಅದೆಲ್ಲನೂ ತೋರಿಸ್ತೀನಿ. ಸೊ ಯು ಗೈಸ್ ವಾಚ್ ಆ್ಯಂಡ್ ಎಂಜಾಯ್. ಆ್ಯಂಡ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಸೊ ನಾವು ಐ ಆಮ್ ಶೋಯಿಂಗ್ ಯು ಅವರ್ ನ್ಯೂಟ್ರಿಷನ್ ಲ್ಯಾಬ್. ಆ್ಯಂಡ್ ಇವತ್ತು ನಮ್ಮ ನ್ಯೂಟ್ರಿಷನ್ ಲ್ಯಾಬು ತುಂಬ ಮೆಸ್ಸಿ ಆಗಿದೆ. ಸೊ ಏನು ಅಂದ್ಕೊಬೇಡಿ ಇದೇನಿಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂತ. ಸೊ ಯೂಶ್ವಲಿ ಆಂಟಿರು ನಮ್ಮ ಲ್ಯಾಬ್ನ ತುಂಬ ನೀಟಾಗಿ ಇಟ್ಕೊತಾರೆ, ಬಟ್ ಇವತ್ತು ಕುಕ್ ಮಾಡ್ತಿದ್ದೀವಿ ಅಲ್ವಾ. ಸೊ ಅರೌಂಡ್ 25 to 30 ಮೆಂಬರ್ಸ್ಗೆ ಇವತ್ತು ಕುಕ್ ಮಾಡ್ತಿರೋದು. ಆ್ಯಂಡ್ ನಾನು ಹೋಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ ಲಾಗ್ ಮಾಡೋರೆಲ್ಲ ಇಲ್ಲಿ ನೋಡಿ ರಾಧಾ ಮ್ಯಾಮ್. ಹಾಂ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳಬೇಕು. ಸೊ ಇಲ್ಲಿ ಥ್ರೂ ಔಟ್ ದ ಕುಕ್ಕಿಂಗ್ ಪ್ರೋಸೆಸ್ ನಾನು ಮಾಡಿದ್ದು ಒಂದೇ ಒಂದು ಕೆಲಸ ಏನಪ್ಪ ಅಂದರೆ, ಇವಾಗ ಮಾಡ್ತಿದ್ದೀನಲ್ಲ ಅಷ್ಟೇ ಕೆಲಸ ನಾನು ಮಾಡಿದ್ದು, ಇನ್ನೇನು ನಾನು ಮಾಡಲಿಲ್ಲ. ಸೊ ನಾನು ಜಾಸ್ತಿ ಹೊತ್ತು ನ್ಯೂಟ್ರಿಷನ್ ಲ್ಯಾಬಲ್ಲೂ ಕೂಡ ಇರಲಿಲ್ಲ, ಯಾಕಂದರೆ ನಾನ್ ವೆಜ್ ಎಲ್ಲ ಕುಕ್ ಮಾಡ್ತಿದ್ರಲ್ವ. ಸೊ ನಾನು ಬೇಡ ಇಲ್ಲಿರೋದು ಅಂದ್ಬಿಟ್ಟು ನಾನು ಆಚೆ ಹೋಗಿದ್ದೆ. ಸೊ ಇಲ್ಲಿ ನನ್ನ ಫೋನ್ನ ತೊಗೊಂಡು ನನ್ನ ಕಲಿಕೆ ನನಗೆ ವಿಡಿಯೋ ಮಾಡ್ಕೊಡ್ತೀನಿ. ಇಂಡಿಯಾ ಗೇಟ್ ಬಾಸುಮತಿ ಅವ್ರದ್ದು ಜೀರಾ ರೈಸ್ ಅಂತ. ಜೋ ಇದು ಓಪನ್ ಮಾಡು. ಈಸ್ ಆಲ್ಮೋಸ್ಟ್ ರೆಡಿ. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು ನೋಡಿದ್ರೆ, ಸೊ ಆಯಿಲ್ನ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಆ್ಯಂಡ್ ಸಮ್ ಮಸಾಲ ಪೌಡರ್ಸ್ ನೋಡ್ಬೋದು ನೀವಲ್ಲಿ. ಧನಿಯಾ ಪೌಡರ್ ಇದೆ, ಟರ್ಮರಿಕ್ ಪೌಡರ್ ಇದೆ, ಜೊತೆಗೆ ಚಿಕನ್ ಮಸಾಲ. ಆ್ಯಂಡ್ ಕೆಲವೊಂದು ಮಸಾಲಾಸ್ನ ಮೇಡಮ್ ಅವ್ರ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದರು. ಅವ್ರ ಮನೇಲಿ ಏನು ಯೂಸ್ ಮಾಡ್ತಾರೆ ಅದನ್ನೇ ಇಲ್ಲೂ ಯೂಸ್ ಮಾಡಿರೋದು. ಆ್ಯಂಡ್ ಇಲ್ಲಿ ವೆಜಿಟೇರಿಯನ್ಸ್ಗೆ ಗ್ರೇವಿ ರೆಡಿಯಾಗಿದೆ. ಸೊ ಮ್ಯಾಮ್ ಹೇಳಿದ್ರು ವೆಜಿಟೇರಿಯನ್ಸ್ಗೆ ನಾನು ಫಸ್ಟೇ ಮಾಡಿರ್ತೀನಿ, ಯು ಡೋಂಟ್ ಮೈಂಡ್ ಅಂತ. ಇದು ಕಣ ಹಂಗೆ ಇತ್ತು. ಎತ್ತು ಕೈಯಲ್ಲಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಪಾಯಸ ಈಸ್ ಗೆಟಿಂಗ್ ರೆಡಿ. ಸೊ ಇದು ಬಂದ್ಬಿಟ್ಟು ಹೆಸರು ಬೇಳೆ ಪಾಯಸ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿದ್ರೆ ಇವರು ನಿಜವಾಗ್ಲೂ
ನಿಜವಾಗೂ ಕೆಲಸ ಮಾಡ್ತಿಲ್ಲ, ಬರೀ ವೀಡಿಯೋಗೆ ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ ಸೋಟ್ ಹಿಡ್ಕೊಂಡು ತಿರುಗಿಸ್ತಾ ಇರೋದು. ಇದು ನೋಡಿದ್ರೇ ಗೊತ್ತಾಗುತ್ತೆ ಪಕ್ಕ. ನೀವೇನಂತೀರ ಗೈಸ್? ಇಲ್ಲ ಜೋ ಹಂಗೆ ತೆಗಿಯಕ್ಕೆ ರುತ್ ಮ್ಯಾಮ್ ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇವರೇ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್. ಸೊ ಇವರೇ ಇವತ್ತು ನಮಗೆ ಕುಕ್ ಮಾಡಿ ಕೊಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಮ್ಯಾಮ್ ಜೊತೆ ಇರೋದು ಅವ್ರ ಮಗ. ಸೊ ಅವನಿಗೂ ಕೂಡ ಕುಕ್ಕಿಂಗು ತುಂಬ ಚೆನ್ನಾಗಿ ಬರುತ್ತೆ. ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಅವನು ಮಾಡ್ತಿರೋಂಥ ಒಂದು ಅಡುಗೆನ ತಿಂತಿರೋದು. ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ತನಿಮಾ ದಾಸ್ ಆ್ಯಂಡ್ ಶಿ ಈಸ್ ಫ್ರಮ್ ವೆಸ್ಟ್ ಬೆಂಗಾಲ್. ಇವರು ಕೂಡ ನಮ್ಮ ಕಾಲೇಜಲ್ಲಿ ಸ್ಟಾಫಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವಳಿಗೇ ಟೇಸ್ಟ್ ಮಾಡು ಬೆಂದಿದೆಯಾ ಚಿಕನ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ರೈಸ್ನ ಯೂಸ್ ಮಾಡ್ತಿರೋದು. ಸೊ ಐ ಥಿಂಕ್ ಒಂದು 3.5 kg ಯೂಸ್ ಮಾಡಿದರು ಅನಿಸುತ್ತೆ. ಆ್ಯಂಡ್ ಹಿಯರ್ ಕಮ್ಸ್ ಅನದರ್ ಬ್ಯೂಟಿಫುಲ್ ಲೇಡಿ, ಮಿಸ್ಸಸ್ ತಾರಾ ವಸಂತ್ ಅಂದ್ಬಿಟ್ಟು. ಅವ್ರಿಗೆ ಕ್ಲಾಸ್ ಇತ್ತು, ಸೊ ಅವ್ರು ಇವಾಗ ಜಾಯ್ನ್ ಆಗ್ತಿದ್ದಾರೆ. ಆ್ಯಂಡ್ ನಾವು ಐ ಥಿಂಕ್ ದೇ ಸ್ಟಾರ್ಟೆಡ್ ಕುಕ್ಕಿಂಗ್ ಚಿಕನ್ ಬಿರಿಯಾನಿ. ಸೊ ಚಿಕನ್ ಗ್ರೇವಿ ರೆಡಿ ಆಯಿತು. ಇದಾದಮೇಲೆ ಬಿರಿಯಾನಿ ಕುಕ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಸೊ ಐ ಥಿಂಕ್ ನಿಮಗೆ ತುಂಬ ಪರಿಚಯ ಇರುತ್ತೆ. ಇವರು ಮಿಸ್ಟರ್ ಯದು ವಿ ಗೌಡ ಅಂದ್ಬಿಟ್ಟು. ಅವನಂತೂ ಇವತ್ತು ಫುಲ್ ನ್ಯೂಟ್ರಿಷನ್ ಲ್ಯಾಬಲ್ಲೇ ಇದ್ದಿದ್ದಾಯಿತು. ಅವರು ಯಾವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ತಿಂದು ಮುಗಿಯೋ ತನಕ ಆಚೆ ಹೋಗಲೇ ಇಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಸೊ ದಿಸ್ ಈಸ್ ಫಾರ್ ವೆಜಿಟೇರಿಯನ್ಸ್. ಮ್ಯಾಮ್ ಸ್ಪೆಷಲಿ ಮೇಡ್ ಫಾರ್ ವೆಜಿಟೇರಿಯನ್ಸ್. ಸೋಯಾನ ಹಾಕ್ಬಿಟ್ಟು ಬಿರಿಯಾನಿ ಮಾಡಿದ್ದಾರೆ. ಅದನ್ನು ಫಸ್ಟೇ ಕುಕ್ ಮಾಡಿದರು. ಆ್ಯಸ್ ಐ ಸೆಡ್ ವೆಜಿಟೇರಿಯನ್ಸ್ಗೆ ಮ್ಯಾಮ್ ಹೇಳಿದರು ನಾನು ಬೇಗನೆ ಅಂದರೆ ಮುಂಚೆನೇ ಕುಕ್ ಮಾಡಿರ್ತೀನಿ ನಾನ್ ವೆಜ್ ಮಾಡೋದಕ್ಕಿಂತ ಮುಂಚೆ. ಸೊ ಯು ನೀಡ್ ನಾಟ್ ಟು ವರಿ ಅಂದ್ಬಿಟ್ಟು.
ಬಾತ ನಿಮ್ಮ ಅಷ್ಟೇ ಪೀಸ್ ಕೊಡೋದು ನೀವು. ಆಂಟಿ ಅಲ್ಲೇ ಸೊ ಲಾಸ್ಟಲ್ಲಿ ಮೊಸರು ಗೊಜ್ಜಿಗೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಇದಾದಮೇಲೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಂಡ್ ಇವತ್ತು ನಾವು ಊಟಕ್ಕೆ ಬಾಳೆ ಎಲೆನ ಯೂಸ್ ಮಾಡ್ತಿದ್ದೀವಿ. ಚೆನ್ನಾಗಿರುತ್ತೆ ಬಾಳೆ ಎಲೆ ಊಟ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ಮೈ ಪ್ಲೇಟ್. ನಾನು ನಿಮಗೆ ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮ್ಯಾಮ್ ಆಲ್ರೆಡಿ ನನಗೆ ಬಡಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಕೂಡ ನಾನು ಯಾವ ಕಾಲೇಜಲ್ಲೂ ಕೂಡ ಒಬ್ಬ ಪ್ರಿನ್ಸಿಪಲ್ ಮ್ಯಾಮು ಅವ್ರ ಕಲೀಗ್ಸ್ಗೆ ಅವ್ರ ಕೈಯಿಂದನೇ ಮಾಡಿ ಊಟ ತಿನ್ನಿಸೋದನ್ನು ನಾನು ಎಲ್ಲೂ ಇದುವರೆಗೂ ಕೇಳಿಲ್ಲ, ನೋಡಿಲ್ಲ. ಐ ಥಿಂಕ್ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಅ ಪ್ರಿನ್ಸಿಪಲ್ ಲೈಕ್ ದಿಸ್. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ವೆಜಿಟೇರಿಯನ್ಸ್ಗೆ ಏನೇನಿತ್ತು ಅಂದ್ಬಿಟ್ಟು. ಸೊ ಜೊತೆಗೆ ಬಿರಿಯಾನಿ, ವೆಜ್ ಬಿರಿಯಾನಿ ಜೊತೆಗೆ ರೈಸು, ಸಾಂಬಾರು ಕೂಡ ಇತ್ತು. ಆ್ಯಂಡ್ ಜೊತೆಗೆ ಪಾಯಸ ಕೂಡ ಇತ್ತು. ಸೊ ಇಷ್ಟು ವೆಜಿಟೇರಿಯನ್ಸ್ ಫುಡ್ಡು. ಸೊ ನೆಕ್ಸ್ಟ್ ನೋಡೋದೆಲ್ಲ ನೀವು ಫುಲ್ ನಾನ್ ವೆಜ್ ನೋಡಿ ಎಂಜಾಯ್ ಮಾಡಿ. ಇದನ್ನು ಮಾತ್ರ ನೀವು ಮಿಸ್ ಮಾಡದೆ ನೋಡಲೇಬೇಕು. ಸೊ ನಾನು ಝೂಮ್ ಮಾಡಿ ತೆಗೆದಿದ್ದೀನಿ, ನೋಡಿ. ಅವ್ರಿಗೆ ಹೊಟ್ಟೆ ನೋವು ಗ್ಯಾರಂಟಿ ಇವತ್ತು. ಫುಲ್ ಫುಡ್ಲಾಗಿ ಒಂದು ವೆಜ್ ನಾನ್ ವೆಜ್ ತಿನ್ನಿ. ಆ್ಯಂಡ್ ವಿ ಆರ್ ಅಟ್ ದ ಎಂಡ್ ಆಫ್ ದ ಲಾಗ್. ಸೊ ಎಲ್ರದ್ದು ಆಲ್ಮೋಸ್ಟ್ ಎಲೆ ಖಾಲಿಯಾಗಿತ್ತು. ಸೊ ಇದು ಬಂದ್ಬಿಟ್ಟು ರತ್ನಕಲಾ ಮ್ಯಾಮ್ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ನೀತು ಮ್ಯಾಮ್, ದಿಸ್ ಈಸ್ ಮಿಸಸ್ ದಾಕ್ಷಾಯಿನಿ. ಸೊ ಎಲ್ಲರೂ ಫುಲ್ಲು ಎಲೆನ ಖಾಲಿ ಮಾಡಿ ಕಂಪ್ಲೀಟಾಗಿ ಹೊಟ್ಟೆ ತುಂಬಿಸ್ಕೊಂಡಿದ್ರು.
ಇವನು ಇನ್ನೂ ತಿಂತಾನೇ ಇದ್ದಾನೆ. ಆ ಬಾಳೆದೆಲೆ ಬಿಡ್ತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ಊಟ ಎಲ್ಲ ಆದಮೇಲೆ ಆಂಟಿ ಎಲ್ರಿಗೂ ಪಾಯಸ ಕೊಡ್ತಿದ್ರು. ಸೊ ನಾನು ಕೂಡ ಲಾಸ್ಟಲ್ಲಿ ಪಾಯಸನ ಕುಡ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾನೇ ಆ್ಯಂಡ್ ಪಾಯಸನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಐ ಲವ್ ಇಟ್. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ, ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿದ್ದರೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.